ಬಿಜೆಪಿ ಆಪರೇಷನ್ ಕಮಲ ಫೇಲ್ ಆಯ್ತಾ ಅಥವಾ ಸಕ್ಸಸ್ ಆಯ್ತಾ? ಇನ್ನು ಯಾವುದೇ ಗುಟ್ಟನ್ನ ಯಡಿಯೂರಪ್ಪನವರು ಬಿಟ್ಟುಕೊಟ್ಟಿಲ್ಲ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಜೊತೆ ಕೂಡ ಪ್ರತ್ಯೇಕವಾಗಿ ಮಾತುಕತೆಯಾಗಿದೆ. ನಾಳಿನ ಜಂಟಿ ಅಧಿವೇಶನದಲ್ಲಿ ಹೈಡ್ರಾಮಾ ಆಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಕಾಂಗ್ರೆಸ್ ಜೆಡಿಎಸ್ ಶಾಸಕರ ಗೈರನ್ನೇ ಇಲ್ಲಿ ಅಸ್ತ್ರವಾಗಿ ಇಟ್ಕೊಳ್ಳೋದಕ್ಕೆ ಪ್ಲಾನ್ ಅನ್ನ ಬಿಜೆಪಿಗರು ರೂಪಿಸಿಕೊಂಡಿದ್ದಾರೆ. ರಾಜ್ಯಪಾಲರ ಭಾಷಣಕ್ಕೂ ಕೂಡ ಅಡ್ಡಿ ಮಾಡೋದಕ್ಕೆ ಬಿಜೆಪಿ ಶಾಸಕರು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅತೃಪ್ತ ಕೈ ಶಾಸಕರ ಗೈರನ್ನ ನೋಡಿಕೊಂಡು ಮುಂದಿನ ನಿರ್ಧಾರವನ್ನ ಇಲ್ಲಿ ಬಿಜೆಪಿಗರು ಮಾಡ್ತಾರೆ. ಬಿಜೆಪಿ ಶಾಸಕರನ್ನ ರೆಸಾರ್ಟ್ಗೂ ಕೂಡ ಶಿಫ್ಟ್ ಮಾಡೋದಕ್ಕೆ ಚಿಂತನೆಯನ್ನ ಮಾಡ್ಕೊಂಡಿದ್ದಾರೆ. ಬಿಜೆಪಿ ಆಪರೇಷನ್ ಕಮಲ ಫೇಲ್ ಆಯ್ತಾ? 4, 6, 8 ಗೊತ್ತೇ ಇದೆ ನಿಮ್ಗೆ. 4ನೇ ತಾರೀಕಿಗೆ ಇಲ್ಲಿ ದೋಸ್ತಿ ಸರ್ಕಾರವನ್ನ ಕೆಡವಲೇಬೇಕು ಅಂತ ಹೇಳಿ ಪ್ಲಾನ್ ಆಗಿತ್ತು, ಆದ್ರೆ ಆಗಲಿಲ್ಲ. ಇನ್ನು ನಾಳೆ ಒಂದು ಚಾನ್ಸ್ ಇದೆ. ನಾಳೆಯೂ ಆಗ್ಲಿಲ್ಲ ಅಂತ ಹೇಳಿದ್ರೆ 8ನೇ ತಾರೀಕಿಗೂ ಕೂಡ ಬಿಜೆಪಿಗರಿಗೆ ಕೊನೆಯ ಆಟ ಆಡೋದಕ್ಕೆ ಒಂದು ವೇದಿಕೆ ಸಿದ್ಧವಾಗಿದೆ. ಆ ವೇದಿಕೆಯನ್ನ ಇವರು ಯಾವ ರೀತಿ ಬಳಸ್ಕೊಳ್ತಾರೆ ಅನ್ನೋದೇ ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಕಾಂಗ್ರೆಸ್ ಜೆಡಿಎಸ್ ಶಾಸಕರ ಗೈರನ್ನೇ ಅಸ್ತ್ರವನ್ನಾಗಿಟ್ಕೊಳ್ಳೋದಕ್ಕೆ ಬಿಜೆಪಿಗರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಪಾರ್ಟಿ ಎಲ್ಲ ಶಾಸಕರ ಪಕ್ಷದ ಸಭೆ ಇದೆ. ಡೆಲ್ಲಿಯಿಂದ ನಮ್ಮ ರಾಮಲಾಲ್ಜಿ ಆಗಲೇ ಬಂದಿದ್ದಾರೆ. ಅವರು ಸಹ ಸಭೆಯಲ್ಲಿ ಶಾಸಕರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಇವತ್ತು ಬೆಳಗ್ಗೆಯಿಂದ ಒಂದು 25 ಜನ ಪ್ರಮುಖ ಶಾಸಕರನ್ನ ಕರೆಸ್ಕೊಂಡು ಬರುವಂಥ 3-4 ದಿವಸ ನಮ್ಮ ಸ್ಟ್ರಾಟಜಿ ಏನಿರಬೇಕು ವಿಧಾನಸಭೆ ಒಳಗಡೆ ಈ ಬಗ್ಗೆ ಚರ್ಚೆಗಳಾಯಿತು. ಇವತ್ತು ಮತ್ತೊಮ್ಮೆ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಚರ್ಚೆ ಮಾಡಿ ಎಲ್ಲ ಒಂದು ನಮ್ಮ ಮುಂದಿನ ನಿಲುವು ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಬೇಕು ಅಂತೇಳಿ ಎಲ್ಲ ಮುಖಂಡಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನ ತಗೊಂಡಿದ್ದೇವೆ. ಸೊ ಇವತ್ತು 3:30 4 ಗಂಟೆಗೆ ಬಾಲು ಶಾಸಕಾಂಗ ಪಕ್ಷ ಸಭೆ. ಬಜೆಟ್ ನಡೆಯಲ್ಲ ಅಂತ ನಿಮ್ಮ ನಾಯಕರು ನೇರವಾಗಿ ಮೋದಿ ಅವರಿಗೆ ಸರ್ಕಾರ ಬಿಡಿಸೋದಕ್ಕೆ ಯಾವುದೇ ಉದ್ದೇಶ ಇಲ್ಲ, ಆದ್ರೆ ಯಡಿಯೂರಪ್ಪನವರೇ ನಮ್ಮ ಮೈತ್ರಿ ಸರ್ಕಾರ ಬಿಡಿಸ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅಲ್ಲ, ದೇವೇಗೌಡರು ಈ ದೇಶದ ಮಾಜಿ ಪ್ರಧಾನಿಗಳು. ನಿಮ್ಮ ಶಾಸಕರನ್ನ ಗಟ್ಟಿಯಾಗಿ ನಿಮ್ಮ ಜೊತೆಗೆ ಇಟ್ಕೊಂಡ್ರೆ ಕಾಂಗ್ರೆಸ್ ಜೆಡಿಎಸ್ನವರು ನಾವು ಬೀಳಿಸೋ ಪ್ರಶ್ನೆ ಎಲ್ಲಿ ಬರುತ್ತೆ? ಅನಗತ್ಯವಾಗಿ ನಿಮ್ಮನೇಲಿರುವಂಥ ನಿಮ್ಮ ಸಿಬ್ಬಂದಿಗಳನ್ನು ನಿಮ್ಮ ಶಾಸಕರನ್ನ ಗಟ್ಟಿಯಾಗಿ ಇಟ್ಕೊಳ್ದೇನೆ ಯಡಿಯೂರಪ್ಪನ ಮೇಲೆ ಬಿಜೆಪಿ ಮೇಲೆ ಆರೋಪ ಮಾಡೋದಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಕೇಳಕ್ಕೆ ನೀಚೆ ಪಡ್ತಾರೆ. ಸರ್, ಈಗ ಬಜೆಟ್ ಮಂಡನೆ ಆಗಲ್ಲ ಅಂತ ಸಾಕಷ್ಟು ನಿಮ್ಮ ನಾಯಕರುಗಳು ಕೂಡ ನಾನೀಗ ಹೇಳ್ತಾ ಇದ್ದೇನೆ, ಈ ರೀತಿಯ ಹೇಳಿಕೆಗಳನ್ನು ಯಾರೂ ಕೊಡಬಾರ್ದು. ಬಜೆಟ್ ಮಂಡನೆ 8ನೇ ತಾರೀಕು ಕುಮಾರಸ್ವಾಮಿ ಅವರು ಮಾಡೋಕ್ಕೆ ದಿನಾಂಕ ನಿಶ್ಚಯ ಆಗಿದೆ. ನಾಳೆ ರಾಜ್ಯಪಾಲರ ಜಂಟಿ ಅಧಿವೇಶನ ಇದೆ. ಯಾವ್ಯಾವ ಸಂದರ್ಭದಲ್ಲಿ ನಮ್ಮ ನಿಲುವೇನೇನು ಇರಬೇಕು ಅನ್ನೋದನ್ನು ನಾವು ಶಾಸಕಾಂಗ ಪಕ್ಷ ಸಭೆಯಲ್ಲಿ ಕುಂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀವಿ. ಕಾಂಗ್ರೆಸ್ ಶಾಸಕಾಂಗ ಪಕ್ಷಕ್ಕೆ ಯಾರು ಬರಲ್ಲ ಅವ್ರ ಬಗ್ಗೆ ಕಠಿಣ ಕ್ರಮ ತಗೋತೀವಿ ಅಂತಂದ್ರು. 4 ಜನ ಸಭೆಗೆ ಬರಲಿಲ್ಲ, ಒಬ್ಬರು ಬಸ್ ಹತ್ಕೊಂಡಿದ್ದೆ ಓಡಿದ್ರು. ಇವತ್ತಿನ ತನಕ ಈ ಕಠಿಣ ಕ್ರಮ ತಗೊಂಡಿಲ್ಲ. ರೆಸಾರ್ಟಲ್ಲಿ ಕೊಲೆ ಒಂದು ಪುಣ್ಯಕ್ಕೆ ಆಗಲಿಲ್ಲ, ಕೊಲೆ ಪ್ರಯತ್ನ ಪೂರ್ಣ ನಡೀತು. ಸ್ವತಃ ಮುಖ್ಯಮಂತ್ರಿಗಳು ನಾನು ಯಾವ ರಾಜೀನಾಮೆ ಕೊಡಬೇಕು ಅನ್ನೋದನ್ನು ಕಾಯ್ತಾ ಇದ್ದಾರೆ. ನಾನು ಈಗಲೂ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಒತ್ತಾಯ ಮಾಡ್ತೇನೆ, ಈ ಕಾಂಗ್ರೆಸ್ಸನ್ನು ನಂಬಿಕೊಂಡು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು ಖಂಡಿತ ಸೂಕ್ತ ಅಲ್ಲ. ನೀವು ರಾಜೀನಾಮೆ ಕೊಟ್ಟು ಮರ್ಯಾದೆ ಉಳಿಸ್ಕೊಳ್ಳೋದು ಒಳ್ಳೆಯದು ಅನ್ನೋಂಥ ಮಾತನ್ನು ಹೇಳ್ತೇನೆ. ಯಾಕೆಂದರೆ ಅವ್ರು ಬಳಸ್ತಾ ಇರೋಂಥ ಪದಗಳು ನೋಡಿದಾಗ ರಾಜ್ಯ ಜನ ನಿಮ್ಮ ಬಗ್ಗೆ ಬಹಳ ಕನಿಕರ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ನವರ ಒಂದು ನಡವಳಿಕೆಯಿಂದ. ಹಾಗಾಗಿ ಮುಂದಿನ ಎಲ್ಲ ಚರ್ಚೆಗಳನ್ನು ಮಧ್ಯಾಹ್ನ ಶಾಸಕಾಂಗ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಂಡಿದ್ದೀವಿ. ನಾವ್ಯಾರು ಬಡ್ಜೆಟ್ ಮಂಡನೆ ಮಾಡೋದಕ್ಕೆ ನಾವೇನು ವಿರೋಧ ಮಾಡಲ್ಲ. ಮಾಡ್ಲಿ, ಬಡ್ಜೆಟ್ ಮಂಡನೆ ಮಾಡ್ಲಿ. ಬಡ್ಜೆಟ್ ಮಂಡನೆ ಮಾಡಕ್ ಮುಂಚೆ ಇವ್ರು ಮುಖ್ಯಮಂತ್ರಿ, ಕಾಂಗ್ರೆಸ್ ಅವ್ರು ಒಪ್ಕೋಬೇಕು ಇವರೇ ಮುಖ್ಯಮಂತ್ರಿ ಅಂತ. ನನ್ ತಿಳಿದ ಪರಮೇಶ್ವರ್ ಒಬ್ಬರು ಬಿಟ್ಟು ಇನ್ನು ಉಳಿದವ್ರು ಯಾರನ್ನು ಇವ್ರ ಜೊತೆ ಇದ್ದಂಗೆ ಕಾಣಿಸಿಲ್ಲ ಈ ಮುಖ್ಯಮಂತ್ರಿಗಳ ಜೊತೆ. ಅದರಿಂದ ನಮಗೆ ಕಾಂಗ್ರೆಸ್ ಅವ್ರು ಡೌಟ್ ಬೀಳ್ತಾ ಇರೋದು, ಬಿಜೆಪಿ ಎಲ್ಲ ಡೌಟ್ ಬೀಳೋದು, ಕಾಂಗ್ರೆಸ್ ಅವ್ರು ಡೌಟ್ ಬೀಳ್ತಾ ಇರೋದು ಈ ಬಡ್ಜೆಟ್ ಆತತೋ ಇಲ್ಲೋ ಅಂತ ಹೇಳಿ. 104 ಜನ ಶಾಸಕರು ಒಟ್ಟಾಗಿದ್ದೀವಿ ಭಾರತೀಯ ಜನತಾ ಪಕ್ಷದಲ್ಲಿ. ನಮ್ಮ ಕೇಂದ್ರದ ರಾಜ್ಯದ ನಾಯಕರು ಯಡಿಯೂರಪ್ಪನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದರೆ ಹಂಗೆ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಅವರು ಜನರ ಮನಸ್ಸನ್ನ ವಿಷಯಾಂತರ ಮಾಡೋಕ್ಕೋಸ್ಕರ ಈ ರೀತಿ ಗೊಂದಲವಾದ ಹೇಳಿಕೆಗಳನ್ನು ಕೊಡ್ತಾರೆ. ಈ ರಾಜ್ಯದ ಜನ ಒಪ್ಪಲ್ಲ. ಇದನ್ನು ಅಕ್ಷರಶಃ 100% ಸುಳ್ಳು. ಕುಮಾರಸ್ವಾಮಿ ಅವರು ಯಾವತ್ತು ನಿಜ ಹೇಳಿದ್ದಾರೆ? ಸುಳ್ಳು ಹೇಳಿದ್ರೆ ನಿಸ್ಸೀಮ್ರವರು. ಹಂಗಾಗಿ ಅವರು ಸುಳ್ಳಿನ ಕಂತೆಗಳನ್ನು ಕಟ್ತಾರೆ. ಭಾರತೀಯ ಜನತಾ ಪಾರ್ಟಿ 104 ಜನ ಶಾಸಕರು ಒಟ್ಟಾಗಿದ್ದೀವಿ. ಯಡಿಯೂರಪ್ಪ ಅವರ ನಾಯಕತ್ವದಲ್ಲಿ ಪ್ರತಿಪಕ್ಷವಾಗಿ ಈ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರದ ವೈಫಲ್ಯಗಳನ್ನ
ರಾಜ್ಯದ ಜನರ ಮುಂದೆ ಈ ಸಾಲ ಮನ್ನಾ ಇರ್ಬೋದು, ಬರಗಾಲ ಇರ್ಬೋದು, ಎಲ್ಲ ವೈಫಲ್ಯಗಳನ್ನ ಜನರ ಮುಂದೆ ತೆಗೆದುಕೊಂಡೋಗ್ತೀವಿ. ಅಧಿವೇಶನದ ಒಳಗೆ ಮತ್ತು ಹೊರಗೆ ಅವರನ್ನು ಯಾವ ರೀತಿ ಸರ್ಕಾರ ವೈಫಲ್ಯನ ಜನರ ಮುಂದೆ ಇಡಬೇಕು ಅದ್ರ ಬಗ್ಗೆ ನಮ್ಮ ನಾಯಕರ ಅಧ್ಯಕ್ಷತೆಯಲ್ಲಿ ನಾವು ಸಭೆ ಸೇರ್ತಿದ್ವಿ. ಯಾವುದೇ ಅರ್ಜಿ ವಿಶೇಷ ಅರ್ಥ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹತ್ರ ಇವತ್ತವರೆಗೂ ಯಾರು ಆಫರ್ ಕೊಡೋಕ್ಕೂ ಬಂದಿಲ್ಲ, ನಾನು ಯಾರ ಹತ್ರ ಆಫರ್ ಇಸ್ಕೊಳ್ಳೋಕ್ಕೂ ಹೋಗಿಲ್ಲ. ಹಂಗಾಗಿ ನಾನು 1992ನೇ ಇಸ್ವಿಯಿಂದ ಪಾರ್ಟಿಲಿದ್ದೀನಿ. 3 ಬಾರಿ ಕಾರ್ಪೊರೇಟ್ ಆಗಿದ್ದೀನಿ, ಮೂಡ ಚೇರ್ಮನ್ ಆಗಿದ್ದೀನಿ, ಈಗ MLA ಸಹ ಆಗಿದ್ದೀನಿ. ಸಾಹೇಬರು ನನಗೆ ಮೂಡ ಚೇರ್ಮನ್ ಮಾಡಿದ್ರು. ಆ ಥರ ಪಾರ್ಟಿ ಬದಲಾವಣೆ ಮಾಡಬೇಕು ಅಂದರೆ KJPಗೆ ಹೋಗ್ಬೇಕಾಯ್ತು. ನಾನು KJPಗೆ ಹೋಗಲಿಲ್ಲ, BJPಲಿ ಉಳಿದಿದ್ದೀನಿ. ಮತ್ತು ಇವತ್ತು ಯಾಕೆ ಬೇರೆ ಪಕ್ಷಕ್ಕೆ ನಾವು ಹೋಗಲಿ? ಆ ಥರ ಆಫರ್ ನನಗೆ ಯಾರು ಇವತ್ತಿಗೂ ಹೇಳಿಲ್ಲ. ನಿಮ್ಮ ಮಾಧ್ಯಮದಲ್ಲೇ 2-3 ಸಲ ಈ ರೀತಿಯಾದಂಥ ವಿಚಾರ ಬಂದಾಗ ನಾನು ಕ್ಲಾರಿಫೈ ಮಾಡಿದ್ದೀನಿ, ಮತ್ತೇನೂ ಈಗಲೂ ಮಾಡ್ತಾ ಇದ್ದೀನಿ. ಯಾವ ಆಫರ್ ಬಂದರೂ ಸಹ ನಾವು ಭಾರತೀಯ ಜನತಾ ಬಿಟ್ಟು ನಾವು ಹೋಗಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ರವೀಶ್. ರವೀಶ್, ಆಪರೇಷನ್ ಕಮಲದ ಕಥೆ ಏನು? ಫೇಲಾ ಸಕ್ಸಸ್ಸಾ? ರವೀಶ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ? ಮತ್ತೆ ಅವರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಇಲ್ಲಿ ಗಮನಿಸ್ತಾ ಇದ್ವಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ರವೀಶ್, ಧ್ವನಿ ಕೇಳಿಸ್ತಾ ಇದೆಯಾ? ಆಪರೇಷನ್ ಕಮಲದ ಕಥೆ ಏನು? ಸಕ್ಸಸ್ಸಾ ಟುಸ್ಸಾ? ಯಶೋಧ, ಪ್ರಮುಖವಾಗಿರ್ತಕ್ಕಂಥದ್ದು ಬಿಜೆಪಿಯ ಗುರಿ ಒಂದು, ಆದ್ರೆ ದಾರಿ 106 ಅಂತ ಕೂಡ ಹೇಳ್ಬೋದಾಗಿದೆ. ಯಾಕೆಂದ್ರೆ ಒಂದು ತಂತ್ರಗಾರಿಕೆ ಟುಸ್ ಆದಂತ ಸಂದರ್ಭದಲ್ಲಿ ಮತ್ತೊಂದು ತಂತ್ರಗಾರಿಕೆ ಮೊರೆ ಹೋಗೋದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಶಾಸಕರ ಸಭೆಯಲ್ಲೂ ಕೂಡ ಯಡಿಯೂರಪ್ಪನವರು ಯಾವುದೇ ರೀತಿಯ ಗುಟ್ಟನ್ನು ಕೂಡ ಬಿಟ್ಕೊಡ್ತಾ ಇಲ್ಲ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಬಿಜೆಪಿಯ ಸ್ಟ್ರಾಟಜಿ ಏನಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಆದ್ರೆ ಈ ಒಂದು ಚರ್ಚೆಯ ಸಂದರ್ಭದಲ್ಲಿ ಆಪರೇಷನ್ ಕಮಲದ ಬಗ್ಗೆ ಆಗಲಿ ಮತ್ತೆ ಅತೃಪ್ತ ಶಾಸಕರ ನಿಗೂಢ ನಡೆಯ ಬಗ್ಗೆ ಆಗಲಿ ಎಲ್ಲೂ ಕೂಡ ಯಡಿಯೂರಪ್ಪನವರು ಶಾಸಕರುಗಳಿಗೆ ಗುಟ್ಟನ್ನು ಕೂಡ ಬಿಟ್ಕೊಡ್ತಾ ಇಲ್ಲ. ಆದ್ರೆ ಪರ್ಯಾಯ ಮಾರ್ಗಗಳು ಮತ್ತೆ ಬೇರೆ ಬೇರೆ ದಾರಿಗಳು ಏನಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಇಂಟನ್ನು ಕೂಡ ಕೊಡ್ತಾ ಇದ್ದಾರೆ. ಅಂದ್ರೆ ಈಗ ತಾವು ಅಂದುಕೊಂಡಂತೆ ಪ್ಲಾನ್ ಸಕ್ಸಸ್ ಆಗದೆ ಹೋದ್ರೆ ಒಂದು ಜಂಟಿ ಅಧಿವೇಶನ ಸಂದರ್ಭದಲ್ಲಿ ಯಾವ ರೀತಿ ಸ್ಟ್ರಾಟಜಿಗಳನ್ನ ಮಾಡಬೇಕು ಮತ್ತೆ ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಯಾವ ರೀತಿ ಸ್ಟ್ರಾಟಜಿಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಯಡಿಯೂರಪ್ಪನವರು ಕೆಲ ಮಾಹಿತಿಗಳನ್ನಷ್ಟೇ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಒಟ್ಟಾರೆಯಾಗಿ ಇವತ್ತು ಸಂಜೆ ಒಂದು ಬಿಜೆಪಿಯ ಶಾಸಕಾಂಗ ಸಭೆ ಇದೆ. ಆ ಸಭೆಯಲ್ಲಿ ಎಲ್ಲಾ ಶಾಸಕರುಗಳು ಕೂಡ ಬರೋದಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಕೆಲವರು ಅನುಮತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಆ ಒಂದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರ ಏನು ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಒಟ್ಟಾರೆಯಾಗಿ ಬಿಜೆಪಿಯ ನಾಯಕರುಗಳು ಅಂದ್ರೆ ಯಡಿಯೂರಪ್ಪ ಸಹಿತ 3-4 ನಾಯಕರುಗಳ ಬಿಟ್ರೆ ಬೇರೆ ಯಾರೊಬ್ಬರಿಗೂ ಕೂಡ ಕ್ಲಾರಿಟಿ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಗೊಂದಲದಲ್ಲಿ ಇದ್ದಾರೆ. ಹಾಗಾಗಿ ಇನ್ನೂ ಕೂಡ ಅವರು ಒಂದು ಗುರಿಯನ್ನ ತಲುಪೋದಕ್ಕೆ 106 ದಾರಿಗಳನ್ನ ಕೂಡ ಹುಡುಕ್ತಾನೆ ಇದ್ದಾರೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಶೋಧ, ರವೀಶ್, ಅತೃಪ್ತ ಶಾಸಕರು ನಾಳೆ ನಡೆಯುವಂತಹ ಜಂಟಿ ಅಧಿವೇಶನಕ್ಕೆ ಬಾರದೇ ಇದ್ರೆ ಇಲ್ಲಿ ಆ ವೇದಿಕೆಯನ್ನ ಬಿಜೆಪಿಗರು ಯಾವ ರೀತಿ ಬಳಸ್ಕೊಳ್ಬಹುದು ಅಂತ ಹೇಳಿ? ಖಂಡಿತವಾಗಿ ಕೂಡ ಅವ್ರ ಮುಂದೆ ಸಾಕಷ್ಟು ದಾರಿಗಳಿದೆ. ಆದ್ರೆ ರಾಜ್ಯಪಾಲರ ಒಂದು ಜಂಟಿ ಅಧಿವೇಶನ ಸಂದರ್ಭದಲ್ಲಿ, ರಾಜ್ಯಪಾಲರ ಭಾಷಣ ಸಂದರ್ಭದಲ್ಲಿ ಅತೃಪ್ತ ಶಾಸಕರು ಗೈರಾದಂತ ಸಂದರ್ಭದಲ್ಲೂ ಕೂಡ ಸರ್ಕಾರದ ಮೇಲೆ ಆ ಒಂದು ಶಾಸಕರಿಗೆ ವಿಶ್ವಾಸ ಇಲ್ಲ, ಅವರ ಪಕ್ಷದ ಶಾಸಕರಿಗೆ ವಿಶ್ವಾಸ ಇಲ್ಲ, ಆದ ಮೇಲೆ ಅಧಿವೇಶನ ಏಕೆ ಬೇಕು, ಈ ರೀತಿ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸೋದ್ರ ಮೂಲಕ ಆ ಒಂದು ಹೋರಾಟದ ಅಸ್ತ್ರವನ್ನು ಕೂಡ ಪ್ರಯೋಗ ಮಾಡಬಹುದು. ಈ ಬಗ್ಗೆಯೂ ಕೂಡ ಯಡಿಯೂರಪ್ಪ ಅವರ ನಿವಾಸದಲ್ಲಿ ಚರ್ಚೆ ಆಗಿದೆ. ಆದ್ರೆ ಅಂತಿಮವಾಗಿ ತೀರ್ಮಾನ ಆಗಿಲ್ಲ. ಅಂದ್ರೆ ಮಾಡ್ಲೇಬೇಕಾ ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ರೀತಿಯ ಅಂತಿಮವಾಗಿ ತೀರ್ಮಾನ ಆಗಿಲ್ಲ. ಹಾಗಾಗಿ ಒಟ್ಟಾರೆಯಾಗಿ ಬಿಜೆಪಿಯ ಸ್ಟ್ರಾಟಜಿಗಳ ಬಗ್ಗೆ ಇನ್ನೂ ಕೂಡ ಬಿಎಸ್ವೈ ಅವರು ಒಂದು ರೀತಿಯಲ್ಲಿ ಗುಟ್ಟನ್ನು ಕೂಡ ಇಟ್ಕೊಂಡಿದ್ದಾರೆ. ಇವತ್ತು ರಾಮ್ಲಾಲ್ ಅವರ ಜೊತೆ ಚರ್ಚೆ ಮಾಡಿ ಅದಾದ ಬಳಿಕ ಬಿಜೆಪಿಯ ನಾಯಕರದು ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾಗಿ ಒಂದು ರೀತಿಯಲ್ಲಿ ಸಂಜೆ ಶಾಸಕಾಂಗ ಸಭೆಯಲ್ಲಿ ಹೇಳೋರಿದ್ದಾರೆ. ಯಶೋಧ, ನಂತರದಲ್ಲಿ ಏನಾದ್ರೂ ರೆಸಾರ್ಟ್ಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆಯಾ? 104 ಬಿಜೆಪಿಯ ಶಾಸಕರು ಹೇಗೆ? ಯಶೋಧ, ಇವತ್ತಿನ ಒಂದು ಮಾಹಿತಿಯ ಪ್ರಕಾರ ಆ ಒಂದು ಪ್ರಮೇಯ ಬರೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಈಗ ಯಡಿಯೂರಪ್ಪ ಅವರ ನಿವಾಸದಲ್ಲಿ ಆಗಿರ್ತಕ್ಕಂಥ ಸಭೆ ಕೇವಲ ಶಾಸಕಾಂಗ ಸಭೆಯಲ್ಲಿ ಏನ್ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ ಅನ್ನೋದು ಕೂಡ ಇಂಟುಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಜಂಟಿ ಅಧಿವೇಶನ ಸಂದರ್ಭದಲ್ಲಿ ಯಾವ ರೀತಿ ಸ್ಟ್ರಾಟಜಿಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆ ಆಗಿದೆ. ಹಾಗಾಗಿ ರಾಮ್ಲಾಲ್ ರವರ ಜೊತೆ ಚರ್ಚೆ ನಡೆಸ್ತಾರೆ. ಅಂದ್ರೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಾಮ್ಲಾಲ್ ಅವರ ಜೊತೆ ಚರ್ಚೆ ನಡೆಸಿದ ಬಳಿಕ ರಾಮ್ಲಾಲ್ ಅವರು ಯಾವ ಸೂಚನೆಯನ್ನು ಕೂಡ ಕೊಡ್ತಾರೆ, ಹೈಕಮಾಂಡ್ ಇಂದ ಯಾವ ಸೂಚನೆ ಬರುತ್ತೆ ಅನ್ನೋ ಆಧಾರದ ಮೇಲೆ ಇಲ್ಲಿ ನಿರ್ಧಾರ ಆಗುತ್ತೆ. ಹಾಗಾಗಿ ಈ ಸದ್ಯದ ಮಟ್ಟಿಗೆ ಆ ರೀತಿಯ ಪ್ರಶ್ನೆ ಇಲ್ಲ ಅನ್ನೋ ಮಾತುಗಳನ್ನ ಸ್ವತಃ ಬಿಜೆಪಿ ನಾಯಕರುಗಳೇ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಯಶೋಧ, ಓಕೆ, ಥ್ಯಾಂಕ್ ಯು ರವೀಶ್.